ತಡರಾತ್ರಿ ಸುರಿದಂತ ಧಾರಾಕಾರ ಮಳೆ ಜಿಲ್ಲೆಯಲ್ಲಿ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಅದರಲ್ಲೂ ಕೂಡ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನ ಸರ್ವಿಸ್ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ನಾನಿವಾಗ ಆ ಒಂದು ಸ್ಥಳದ ಬಳಿ ಇದ್ದೀನಿ. ನನ್ನ ಹಿಂಭಾಗದಲ್ಲಿ ಕೂಡ ನೋಡಬಹುದು ಈ ಒಂದು ಸ್ಥಳ ಏನು ಕಾಣಿಸ್ತಾ ಇದೆ, ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಕುಂತೂರು ದೊಡ್ಡಿ ಗ್ರಾಮದ ಬಳಿ ನಿರ್ಮಾಣವಾಗಿರುವಂಥದ್ದು. ಈ ಒಂದು ಸರ್ವಿಸ್ ರಸ್ತೆ ಇದೀಗ ಕೆರೆಯಂತೆ ಮಾರ್ಪಟ್ಟಿದೆ. ಬಹಳ ಪ್ರಮುಖವಾಗಿ ತಡರಾತ್ರಿ ಜಿಲ್ಲೆಯಾದ್ಯಂತಲೂ ಕೂಡ ಧಾರಾಕಾರವಾಗಿ ಮಳೆಯಾಯಿತು. ಮಳೆಯಾದಂಥ ಹಿನ್ನೆಲೆಯಲ್ಲಿ ಇದೀಗ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನ ಸರ್ವಿಸ್ ರಸ್ತೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಆ ಒಂದು ಸರ್ವಿಸ್ ರಸ್ತೆಯಲ್ಲಿ ಬೈಕ್ ಸವಾರ ಬರೋದಕ್ಕೂ ಕೂಡ ಸಾಧ್ಯವಾಗದೆ ಪರದಾಡ್ತಿದ್ದಾರೆ. ಪ್ರಮುಖವಾಗಿ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ ಅಲ್ಲಿ ಬೈಕ್ಗಳ ಸಂಚಾರಕ್ಕೆ ಅವಕಾಶ ಇಲ್ಲ. ಹೀಗಾಗಿ ಅವರೆಲ್ಲರೂ ಕೂಡ ಸರ್ವಿಸ್ ರಸ್ತೆಯನ್ನೇ ಬಳಸಬೇಕು. ಪ್ರಮುಖವಾಗಿ ಈ ಒಂದು ರಸ್ತೆ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುವಂತ ಸರ್ವಿಸ್ ರಸ್ತೆ. ಈ ಒಂದು ಸರ್ವಿಸ್ ರಸ್ತೆಯ ಮೂಲಕವಾಗಿ ಮೈಸೂರಿನಿಂದ ಯಾರೆಲ್ಲ ಬೈಕ್ ಸವಾರರು ಬರ್ತಾರೆ ಅವರೆಲ್ಲರೂ ಕೂಡ ಈ ಒಂದು ಸರ್ವಿಸ್ ರಸ್ತೆಯನ್ನೇ ಕೂಡ ಬಳಕೆ ಮಾಡಬೇಕು. ಆದರೆ ತಡರಾತ್ರಿ ಧಾರಾಕಾರವಾಗಿ ಮಳೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಸರ್ವಿಸ್ ರಸ್ತೆಯಲ್ಲಿ ಸಂಪೂರ್ಣವಾಗಿ ನೀರು ಜಲಾವೃತವಾಗಿ, ಪ್ರಮುಖವಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಅವೈಜ್ಞಾನಿಕ ಕಾಮಗಾರಿಯಿಂದಲೇ ಕೂಡ ಈ ರೀತಿಯ ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇರುವಂಥದ್ದು. ಯಾಕಂದ್ರೆ ಸರ್ವಿಸ್ ರಸ್ತೆಯ ಪಕ್ಕದಲ್ಲಿ ಸರಿಯಾಗಿ ಚರಂಡಿ ವ್ಯವಸ್ಥೆಯನ್ನು ಮಾಡಿಲ್ಲ. ಚರಂಡಿ ಮೂಲಕವಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ನೀರು ಸರಾಗವಾಗಿ ಹರಿದೋಗೋಕ್ಕೂ ಕೂಡ ವ್ಯವಸ್ಥೆಯನ್ನ ಕಲ್ಪಿಸಿಲ್ಲ. ಹೀಗಾಗಿಯೇ ಈ ಮಳೆ ಬಂದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನೀರೆಲ್ಲವೂ ಕೂಡ ಈ ಒಂದು ರಸ್ತೆಯಲ್ಲೇ ಕೂಡ ನಿಲ್ಲುತ್ತೆ. ನೋಡ್ತಾ ಇದ್ದೀರಾ, ವಾಹನ ಸವಾರ ಈ ಒಂದು ಮಾರ್ಗದಿಂದ ಬೆಂಗಳೂರು ಕಡೆ ಹೋಗೋದಕ್ಕೆ ಮುಂದಾದ್ರೆ ಅಲ್ಲಿಯೇ ಕೂಡ ಸ್ಟ್ರಕ್ ಆಗಿ ವಾಪಸ್ ಬರ್ತಾ ಇದ್ದಾರೆ. ಅವ್ರನ್ನೂ ಕೂಡ ನಾನು ಮಾತಾಡಿಸ್ತೀನಿ. ಗಾಡಿ ಕೂಡ ಮೂವ್ ಆಗ್ತಾ ಇಲ್ಲ. ಯಾವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಸರ್ ಹೇಳಿ ಸರ್, ಏನಾಗಿದೆ, ಯಾವ ರೀತಿ ಸಮಸ್ಯೆ ಆಗಿದೆ ಅಂತ? ಸರ್, ಇಲ್ಲಿ ಪ್ರತಿ ಸಾರಿ ಮಳೆ ಬಂದಾಗ್ಲೂ ಇದೇ ಗೋಳು, ಗಾಡಿಗಳು ಬಂದು ಊದ್ಕೊಂತೈತೆ. ಈಗ ನೋಡಿ, ಅಲ್ಲ ಅರ್ಧ ಹೋಗ್ಬಿಟ್ಟು ವಾಪಸ್ ಬಂದ್ಬಿಟ್ಟೆ ಗಾಡಿನೇ ಆಫ್ ಆಗ್ತದೆ, ಇಂಜಿನ್ ಒಳಗಡೆ ಎಲ್ಲ ನೀರು ಹೋಗುತ್ತೆ. ಇವ್ರು ಮಾಡಿರೋ ಅವೈಜ್ಞಾನಿಕ ಒಂದು ರಸ್ತೆಯಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗುತ್ತೆ. ನಮ್ಮದು ಹೊಲ ಇದೆ, ಹೊಲಕ್ಕೂ ಹೋಗೋಕ್ಕಾಗಲ್ಲ, ತುಂಬ ರೈತರಿಗೂ ತೊಂದರೆ ಆಗ್ತಾಯಿದೆ. ಇದರಿಂದ ಮೇಲಾಧಿಕಾರಿಗಳು ಇದಕ್ಕೆ ಏನು ಒಂದು ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾವು ಸುಮಾರು ಸಾರಿ ಮನವಿ ಮಾಡಿದೋ, ಅದ್ರ ಬಗ್ಗೆ ಪ್ರತಿಭಟನೆ ಮಾಡಿದೋ. ಯಾವುದೇ ರೀತಿ ಯಾವ ಅಧಿಕಾರಿ ಆಗಲಿ ಯಾವ ಇವರೇ ಆಗಲಿ ಬಂದು ಬರೀ ತಾಮಸಿ ಮಾಡ್ತಾರೆ ಹೊರತು ಇದಕ್ಕೆ ಪರಿಹಾರವನ್ನು ಯಾರೂ ಕಂಡುಹಿಡಿಯಲಿಲ್ಲ. ಅದಕ್ಕೆ ದಯವಿಟ್ಟು ಈ ಮಾಧ್ಯಮದ ಮುಖಾಂತರನಾದರೂ ಒಂದು ಪರಿಹಾರವನ್ನು ಇದು ಮಾಡಿಸಿ ಜನಗಳಿಗೆ ಉಪಯೋಗ ಥರ ಮಾಡಬೇಕು ಸರ್. ಒಂದ್ ಕಡೆ ತಡರಾತ್ರಿ ಸುರಿದಿರುವಂತ ಮಳೆಯಿಂದಾಗಿ ಎಕ್ಸ್‌ಪ್ರೆಸ್ ವೇನ ಅಂಡರ್ ಪಾಸ್ ಸಂಪೂರ್ಣವಾಗಿ ಜಲಾವೃತವಾಗಿದ್ರೆ, ಮತ್ತೊಂದು ಕಡೆ ಕುಂತೂರು ದೊಡ್ಡಿ ಗ್ರಾಮದ ಬಳಿ ಸರ್ವಿಸ್ ರಸ್ತೆ ಕೂಡ ಜಲಾವೃತವಾಗಿರುವಂತದ್ದು. ಒಂದ್ ರೀತಿ ಸ್ವಿಮ್ಮಿಂಗ್ ಪೂಲ್ ರೀತಿಯಲ್ಲಿ ಮಾರ್ಪಟ್ಟಿದೆ. ಈ ಮಧ್ಯಭಾಗದಲ್ಲಿ ಸುಮಾರು 2 ರಿಂದ 3 ಅಡಿಯಷ್ಟು ನೀರು ಕೂಡ ಸಂಗ್ರಹ ಆಗಿದೆ. ನೀರು ಕೂಡ ಎಲ್ಲೂ ಹೊರಗೆ ಹೋಗೋದಕ್ಕೂ ಕೂಡ ವ್ಯವಸ್ಥೆಗಳೆಲ್ಲ. ಹೀಗಾಗಿಯೇ ನಿನ್ನೆ ತಡರಾತ್ರಿ ಸುರಿದಿರುವಂತ ಮಳೆ ಸಂಪೂರ್ಣವಾಗಿ ನೀರು ಕೂಡ ಈಗಲೂ ಸ್ಟೋರೇಜ್ ಆಗಿರುವಂತದ್ದು. ವಾಹನ, ಅದರಲ್ಲೂ ಪ್ರಮುಖವಾಗಿ ಬೈಕ್ ಸವಾರರು ಈ ಒಂದು ಸರ್ವಿಸ್ ರಸ್ತೆಯಲ್ಲಿ ಹೋಗದಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಹೀಗಾಗಿ NHIA ಅಧಿಕಾರಿಗಳ ವಿರುದ್ಧ ಬೈಕ್ ಸವಾರರು, ಗ್ರಾಮಸ್ಥರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ರಾಮನಗರ.